ಕಮ್ಲಿ ಬೈಲಿ ಬೈಲಿ ಬೈಲಿ. ಹೇಳು ಆಂಟಿ, ಏನು ಕೂಗ್ದಲ್ಲ? ಏನಿಲ್ಲ ಕಣ್ಮಗ, ಗುಂಡಜ್ಜಿ ಬತ್ತ ಮನೆಗೆ ಲಕ್ಷ್ಮಕ್ಕನ್ ಡಿಸ್ಚಾರ್ಜ್ ಮಾಡ್ತಾರೆ ಹೆಂಗೆ ಇವತ್ತು ಅಂತ ಕೇಳೋಕೆ ಕರ್ದಿ. ಇನ್ನೂ ಬರ್ನಿಲ್ಲ ನಮ್ಮ ಅತ್ತೆ, ಅಲ್ಲೇ ಅವರೇ ಇವತ್ತು ಮಾಡಾರಂತೆ ಡಿಸ್ಚಾರ್ಜು. ಇನ್ನೇನು ಆಗಿರ್ಬೇಕು, ಬರ್ತಾ ಇರಬೇಕು. ನಾನು ಹೋಯ್ತೀನಿ ನಟಿತವು, ಸ್ವಲ್ಪ ಅಡುಗೆಗೆ ರೆಡಿ ಮಾಡಿರು ಮಗ, ಬರ್ತೀನಿ ಅಂತ ಅಂತು. ನಮ್ಮ ಅತ್ತೆ ಫೋನ್ ಮಾಡಿತ್ತು, ಅದಕ್ಕೆ ಹೋಯ್ತಾವನಿ ಅಡುಗೆ ರೆಡಿ ಮಾಡುವ ಅಂತ ಅಂದ್ಬಿಟ್ಟು. ಓ ಸರಿ ಸರಿ, ಇವತ್ತೇ ಡಿಸ್ಚಾರ್ಜ್ ಮಾಡಾರಂತ ಹಂಗಾರೆ. ಸರಿ, ಎಲ್ಲ ವಾಸಿ ಅಂತ ಅವಳಿಗೆ ಲಕ್ಷ್ಮಿಗೆ? ಹುಷಾರಾಗಿದ್ದಾಳಂತ? ಹ್ಞೂ ವಾಸಿನೇ, ಪರವಾಗಿಲ್ಲ ಅಂತ ಅಂತಿತ್ತು. ಆದರೆ ಹಂಗೆ ಆಪ್ರೇಷನ್ ಮಾಡೋರಲ್ವಾ, ನಿಧಾನಕ್ಕೆ ನಡಿಬೇಕು ಅಷ್ಟೇ ಕನಕ. ನಿಂದೇನು ಅಡುಗೆ ಇವತ್ತು? ಏನು ಅಡುಗೆ ಮಾಡಿದೆ? ಏನಿಲ್ಲ ಕಮ್ಮಿ, ಹುಳ್ಳಿ ಕಡ್ಬೆ ಹಾಕ್ಬಿಟ್ಟು ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊ ಉಂಡು. ಈಗ ಇನ್ಯಾರಿದ್ದಾರೆ, ನಾನು ಒಬ್ಳೇ ಅಲ್ವಾ, ನಾನು ಒಬ್ಳಿಗೆ ಇನ್ನೇನು ಅಂತ ಅಂದ್ಬಿಟ್ಟು ಸಂದಗಾಗ ಗಂಟ ಉಪ್ಸಾರನೇ ತಿನ್ಕಮ್ಮ ಅಂತ ಒಬ್ಳಿಗೆ ಏನು ಮಾಡ್ಕೊ ತಿನ್ನೋಕ್ಕಾದ್ದು. ಈಗ ಅವಳು ಕೆಲಸ ಮಾಡೋಂಗಿಲ್ವೇನೋ, ಆಪ್ರೇಷನ್ ಆಗೋದಲ್ಲ, ಮತ್ತು ಹೆಂಗೆ ಮಾಡೋರು ಅವ ಹಿಂಗಿಟ್ಟು? ಗೊತ್ತಿಲ್ಲ, ನೋಡಬೇಕು ಬಂದಮೇಲೆ ಏನನ್ನತ್ತ ನೋಡುಮ್ಮ. ಏನು ಮಾಡಾರ ಏನೋ ಗೊತ್ತಿಲ್ಲ ಕನಕ ನನಗೂ. ಸರಿ ಕನಕ, ಒತ್ತಾಯ್ತು, ನಾವು ಹೋಯ್ತೀನಿ. ನಮ್ಮ ಅತ್ತೆ ಆಮೇಲೆ ಬಂದ್ಬಿಟ್ಟು ಇನ್ನೂ ಮಾಡಿಲ್ವ ಅನ್ನತ್ತೆ, ಹಂಗೆ ನೀರು ಉರಿಯಾಕು ಅಂತ ಅಂದಿತ್ತು. ನೀರು ಉರಿಯಾಕ್ತೀನಿ, ಹಾಸ್ಪಿಟ್ಲಿಂದ ಬರ್ತಾವ್ರಲ್ವಾ ಅದಕ್ಕೆ. ಸರಿ ಕನಕ, ಆಯಿತು, ನಾನು ಇನ್ನು ಬರ್ತೀನಿ, ಆಮೇಲೆ ಸಿಗ್ತೀನಿ. ಎಲ್ಲ ಆದಮೇಲೆ ಕೆಲಸ ಎಲ್ಲ ಆದಮೇಲೆ ಮುಗಿಸ್ಕೊ ಬರ್ತೀನಿ, ಆಯ್ತೆ? ಹ್ಞೂ ಸರಿ, ಹೋಗು ಬಾಯ್, ನನ್ನಿಂದ ಯಾಕೆ ನೀನು ಒಂದು ಮಾತು ಕೇಳಿ ಹೋಗಿ ನೀರು ಉರಿಯಾಕೆ ಹೋಗು. ವಾರ ಮಾಡಿದೆ ಇವತ್ತು. ಹ್ಞೂ ವಾರ ಎಲ್ಲ ಒತ್ತಾರನೇ ಆಯಿತು. ಸರಿ ಕನಕ, ಆಯ್ತು, ಬರ್ತೀನಿ ನಾನು. ಓಯ್ ರಾಮು, ನಿಂತ್ಕೊಳ್ಳಿ. ಹೇಳೋಕ್ಕಾದೇನು? ನಿಮ್ಮ ಅವ್ನು ನೋಡಕ್ಕೆ ಹೋಗಿದ್ದೆ ನಮಗ. ನಿಮ್ಮ ಅವ್ನು ಕರ್ಕೊಬತ್ತಾ ಇದ್ದಾರಂತೆ ಇವತ್ತು, ನೀನು ಓನಿಲ್ಲ, ಇಲ್ಲೇ ಇದೆಯಾ? ನಾ ಎಲ್ಲೂ ಓನಿಲ್ಲ, ನಂಗೆ ಹೊಸ ಕೆಲಸ ಅದೇ, ನಾನು ಹೋಗ್ಬೇಕು. ಅಲ್ಲ ಕಣ್ಮಗ, ನಿಮ್ಮ ಅವ್ನ ಅಡ್ಮಿಟ್ ಮಾಡ್ದಾಗಿಂದ ಓನಿಲ್ವಾ ನೀನು ಹಂಗಾರೆ? ಇಲ್ಲ. ಮಾತಾಡಿಸ್ತಾ ಇದ್ರು ಹಂಗೆ ಹೋಯ್ತಾನಲ್ಲ ಬೋಸುಡಿಯವ. ಮಕೈಲಿದ್ದು ಮಾತಾಡೋಕೆ, ಅದಕ್ಕೆ ಹಂಗೆ ಹೋಯ್ತಾವನೆ. ನಿಮ್ಮಲ್ಲಿ ಅದ್ಯಾಕೊಂಡು ನಿಲ್ಲಿಸ್ಕ ಮಾತಾಡ್ತಿದ್ದಲ್ಲ, ಏನು ಅಂದ್ಬಿಟ್ಟು ಅನ್ನ? ರವ್ವನ್ ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಬತ್ತಾ ಇದ್ದಾಳಂತೆ. ರಾಜಿ ಹೆಂಗಂದ, ಗುಂಡಜ್ಜಿ ಫೋನ್ ಮಾಡಿಲ್ಲಂತೆ. ಅದಕ್ಕೆ ನೀನು ಓನಿಲ್ವಾಗ ಮಗ, ನೀನು ಇಲ್ಲೇ ಇದೆಯಲ್ಲ, ನಿಮ್ಮ ಅವ್ನು ಡಿಸ್ಚಾರ್ಜ್ ಮಾಡ್ಕೊ ಕರ್ಕೊಬತ್ತವ್ರೆ, ಹೋಗಿಲ್ವಾ ಅಂತ ಕೇಳ್ದು. ಅದಕ್ಕೆ ಇಲ್ಲ ಅನ್ಕೊಂಡು ಸಿರ್ಕರ್ಕೊ ಹೋಯ್ತಾನೆ. ಮಕೈಲಿದ್ದು ಮುದೇವಿಗೆ ಮಾತಾಡೋಕ್ಕೆ ಊಟ ಮಾಡಿಕ್ಕದಲ್ಲ ಅವ್ರ ಅವನ್ನ. ಇವು ಒಂದು ಮಕ್ಕಳ. ಅಯ್ಯೋ ಬಾ, ಅವನು ಈಗ ಎಲ್ಲೋದನು? ಏನು ಕೆಲಸ ಇದ್ದು ಅವನಿಗೆ? ತಿರಿಕ ನಿಂತ್ಕಕ್ಕೆಲ್ಲ ಯಾರು ಕೊಡಿಸ್ತಾರೆ ಕುಡಿಕೆ, ಕುಡ್ಕ ನಿಂತ್ಕಕ್ಕೆ ಹೋಯ್ತಾವನೆ ಅಷ್ಟೇ ಕಣ್. ಬಾ, ಎಲ್ಲೋದನು ಅವನು? ಏನಾರು ಮಾಡ್ಕಲಿ ಬಾ. ಸರೋಜಿ ಎಲ್ಲೋಗಿದ್ದೆ? ತಿನ್ ಬರ್ತಾ ಇದೆಯಾ? ಎಲ್ಲೂ ಇಲ್ಲ, ಸುಮ್ಮನೆ ಹಿಂಗೆ ತಿರ್ಗಾಡ್ಕೊ ಬರುಮ ಅಂತ ಹೋಗಿದ್ದಿಕನ. ಹಂಗಾರೆ ನಿಂದು ಆಯಿತು ಊಟ ಮಾಡ್ಕೊಂಡೆ ಬಂದು ಕೂತಿದ್ದೀಯೇನು? ಆಯಿತು, ಕುಡ್ಕೊಂಡು ತಿನ್ಕೊಂಡು ಎಲ್ಲ ಕೂತವನಿ ಕಣ್ಣ. ನಿಂದು ಹೇಳೋದು ಏನು ಸಮಾಚಾರ ಅಂತ? ನಂದೇನು ಹೇಳೋಣವ, ಏನೂ ಇಲ್ಲ. ಓಹೋ ಅಲ್ಲಿ ಅಲ್ಲಿ ನೋಡಲಿ ಮಲ್ಲಿ, ಇದು ಗಾಡಿ ಬತ್ತಾ? ಲಕ್ಷ್ಮಿ ಮನೆ ತೋಕೆ ನಿಲ್ಲಿಸ್ತೈತೆ. ಕರ್ಕ ಬಂದರು ಕಮ್ಮಿ, ಬಮ್ಮಿ ಹೋಗಿ ನೋಡ್ಕೊ ಬರುಮ್ಮ ಏನಾಗಿದ್ದು ಏನು ಎತ್ತ ಅಂತ ಅಂದ್ಬಿಟ್ಟು. ಬಂದ್ರಲ್ಲ. ಅಯ್ಯೋ ಪಾಪ, ನೋಡು ನಡಿಕೆ ಐತೆ ಇಲ್ಲ ಅವಳ ಕೈಯಲ್ಲಿ ಇಚ್ಛೆ. ಅಯ್ಯೋ ಪಾಪ, ಹಿಂಗೆ ಆಗಬಾರ್ದಾಗಿತ್ತು ಕಮ್ಮಿ. ಬಮ್ಮಿ ಅದೇನು ಅಂತ ಕೇಳ್ಕೊ ಬರುಂಬ. ಅಣ್ಣ, ನಾನು ಅಟ್ಟಿ ತಗೋಕೆ ಹೋಗಿದ್ದು ಬರ್ತೀನಿ, ನೀರು ಇಕ್ಕಂದು. ಸರಿ, ನಾನು ಆಮೇಲೆ ಬರ್ತೀನಿ. ಇಟ್ಟು ಸೊಪ್ಪು ತಗೊಂಡು ಏನು ಇದು ಮಾಡಬೇಡ, ನೀನು ಚಿಂತೆ ಮಾಡಬೇಡ. ನಾನು ನೀರು ಇಕ್ಕಂದು ಬರ್ತೀನಿ, ಇರೋಣ. ಸರಿ ಕಣವ, ಆಯಿತು. ನಿನ್ನಿಂದ ತುಂಬ ಉಪಕಾರ ಆಯಿತು ಕಣವ. ನಿನ್ನ ಋಣ ಯಾವತ್ತೂ ಮರೆಯಲಿ. ನಿಂದು ಗುಂಡಜ್ಜಿ ಇವರು ಗಿರ್ಜಕ್ಕ ಅವ್ರ ಋಣನ ನಾನು ಯಾವತ್ತೂ ಮರೆಯಲಿ ಕಣವ. ಹೋಗಿದ್ದು ಬರ್ರಿ, ಹೋಗು. ಇದ್ರಲ್ಲಿ ಋಣ ಏನು ಬತ್ತು? ಸುಮ್ಮನೆ ನಿಂತ್ಕೋಣ, ಬರ್ತೀನಿ ನಾನು. ಗುಂಡಜ್ಜಿ ನೀನು ನೀರಿಗಿರು ಇಕ್ಕ, ಬರಂಗಿದ್ರು ಇಕ್ಕ ಬಾ. ಅವಳು ಹೊಸಿ ಹೊತ್ತು ಮನೆಗಿರ್ಲಿ. ಲಕ್ಷ್ಮಕ್ಕ ಮನಿಗೂ ಹೊಸಿ ಹೊತ್ತು ಹಿಂಗೆ ಕೂತಿರ್ಬೇಡ, ಸ್ಟಿಚ್ಚು ಇದೈತೆ. ನಿದ್ದೆ ಮಾಡ್ತಾಯಿರು, ನಾವು ಹೊಸಿ ನೀರು ಇಕ್ಕಂದು ಬರ್ತೀನಿ. ಒಂದಿನ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ಮಲ್ಲ, ಒಂಥರ ಮೈ ಅಂಟಿಸುತ್ತೆ. ಹೊಸಿ ನೀರು ಬಳಬಳನೆ ಉಯ್ಕೊಂಡು ಇಟ್ಟು ಸೊಪ್ಪು ತಗೊಬರ್ತೀನಿ. ಗುಂಡಜ್ಜಿ ನೀನು ಸಂದಿಗೆ ಇಸ್ಕೊ ಬಂದು ಕೊಟ್ಬಿಡು.
ಹ್ಞೂ ಸರಿ ಸರಿ ಹೋಗ್ರ ಕೆಂಚಿ ನಾನು ನೋಡ್ಕೊತೀನಿ ಹೋಗು ಮನಗಿಸ್ಬಿಟ್ಟು ಹೋಯ್ತೀನಿ ನಾನು ಅವಳಿಗೆ ಹೊಸಿ ಹಿಂಗೆ ಹಂಗಾತ ಮನಿಗೆ ಹೊಸಿ ಕಷ್ಟ ಇತ್ತಲ್ವಾ ಹೊಸ ಮನಗಿಸ್ಬಿಟ್ಟು ಹೋಯ್ತೀನಿ ಹೋಗು. ಲಕ್ಷ್ಮಿ ವಾಸಿ ಆಗೋಸಿಯಾ ಹಾಂ ಯಾಕೆ ಮಕ್ಕ ಹಿಂಗೆ ಸಪ್ಪಗೆ ಇಕ್ಕಂದಿದೆಯೇ? ಆಯಿತು ಬಿಡು, ಆಗಿದ್ದೆಲ್ಲ ಆಯಿತು. ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟು ಓಸಿ ಮಾಮೂಲಿ ಮನ್ಸು ಹಿಂಗಿರು. ಹಂಗೆ ಸಪ್ಪಗಿದ್ರೆ ಇನ್ನೂ ಕುಗ್ಸುತ್ತೆ ನಮ್ಮನ್ನು. ಏನು ಕುಗ್ಸೋದು ಏನೋ ಬಿಡಕ್ಕ. ಹಾಂ ಏನು ಮಾಡೋದಾಗೋದಿಲ್ಲ. ನಾನು ಹಣೆಯಲ್ಲಿ ಬರ್ದಂಗೆ ಆಯ್ತೆ ಅಂದ್ಬಿಟ್ಟು ನಾನು ಗಟ್ಟಿ ಮನ್ಸು ಮಾಡ್ಕೊಂಡವನಿ. ಈಗ ಓದ್ನಕನವ ನಿನ್ನ ಮಗನೂ ಹಿಂಗೆ ಅಟ್ಟಿತವು ಇರೋಕ್ಕಿರೋ ಮಗ ಅಂತ ಮಲ್ಲಿ ಕೇಳಿದಕ್ಕೆ ಇಲ್ಲ ಹೋಗ್ಬೇಕು ಕೆಲಸ ಅದೇ ಅಂತ ಓದ್ನಂತೆ. ನೋಡು ಕತೆ ಒಂದ ತಲೆಗೆ ಸಾನೆ ಹೆಚ್ಕೋಬೇಡ ಇನ್ನು. ನೀನಾಯ್ತು ನಿನ್ನ ಗಂಡ ಆಯಿತು ಅನ್ನಂಗೆ ನೆಮ್ಮದಿಗಿರ್ರಿ. ಈಗ ನೋಡಿ ನಮ್ಮ ಮಲ್ಲಿ ಇಲ್ವಾ, ಎಲ್ಲರನ್ನೂ ಬಿಟ್ಬಿಟ್ಟು ಅವ್ರ ಮಕ್ಕಳೆಲ್ಲ ಬೆಂಗಳೂರ್ಲವ್ರೆ, ಅವಳು ಆರಾಮಾಗಿಲ್ವಾ? ಹಂಗೆ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲ ನಮ್ಮ ಕೈಲಿದ್ದ. ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಏನಾರು ಕೇಳವ ಹೇಳು. ಏನಾರು ಕೇಳಂಗಿದ್ರೆ ಏನಾರು ಹೇಳ್ಬೋದು. ಜಾಸ್ತಿ ಟೆನ್ಷನ್ ತಗೋಬೇಡ, ರೆಸ್ಟ್ ಮಾಡು. ಈಗ ಬಾಣ್ತಿ ಇದ್ದಂಗೆ ಇರಬೇಕು ನೀನು. ನಿನ್ನ ತಾನೇ ಯಾರು ಮಾಡೋರು ಪಾಪ ಒಬ್ಬಳೇ ಮಾಡ್ಕೋಬೇಕು. ಯಾರು ಬರೋದಿಲ್ಲ, ನಿಂತವ್ರ ಮನೆಯವರು ಬಂದು ಮಾಡ್ತಾರೆ ಅನ್ನಕ್ಕೆ ಏನು ಮಾಡಿ ಈಗ? ಇಲ್ಲ ಕಮ್ಮಿ ಸರೋಜಿ, ನಾನೇ ನೋಡ್ಕೊತೀನಿ ಅಂತ ಹೇಳೋನಿ. ಈಗ ಬಂದವಳಲ್ಲ ಹೊಸೊತ್ತು ಮನೆ ಕಲಿ ನಡೀರಿ ಓಮ, ಆಮೇಲೆ ಬಂದು ಮಾತಾಡ್ಸಿದ್ರೆ ಆಯಿತು. ಸಿದ್ದಣ್ಣ ಇರ್ತಾನೆ ನೋಡ್ಕೊತಾ ಇರ್ತಾನೆ. ಆಮೇಲೆ ಬರೋಮ್ಮ ನಡೀರಿ ಹೊಸೊತ್ತು ಮನೆ ಕಂದು ಎದೊಳ್ಳಿ ಅವಳು, ನಾನು ನೋಡ್ಕೊತೀನಿ ಅವಳ, ನೀವೇನು ಚಿಂತೆ ಮಾಡಬೇಡ್ರಿ. ಹಂಗಾರೆ ಸರಿ ಬಿಡು ಕುಂಡಜ್ಜಿ, ಆಮೇಲೆ ಬಂದು ಮಾತಾಡ್ಸಿದ್ರೆ ಆಯಿತು. ಮನೆ ಕಮ್ಮಿ ಲಕ್ಷ್ಮಿ ಹೊಸೊತ್ತು ಮನಿಕೋ, ಹಂಗಾತಂಗೆ ಮನಿಕೋ ನಿಧಾನಕ್ಕೆ. ನಮ್ಮ ಆಮೇಲೆ ಏನು ಬರ್ತೀನಿ. ಈಗ ಹೋಗಿದ್ದು ಬರ್ತೀನಿ ಆಯಿತಾ? ಸರಿ ಕಣ್ರಕ್ಕ ಆಯಿತು, ಹೋಗಿದ್ದು ಬರ್ರಿ ಗುಂಡಜ್ಜಿ. ಆಮೇಲೆ ಬಾ, ನಾನು ಹೊಸೊತ್ತು ಮನಿಕತ್ತೀನಿ. ನೀನೇನು ಜಾಸ್ತಿ ಇದು ಮಾಡ್ಕೋಬೇಡ ಗುಂಡಜ್ಜಿ, ನನಗೆ ಒಂದೊತ್ತು ಊಟ ಆದ್ರೆ ಸಾಕು, ಹೆಂಗೋ ಇದು ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ. ನಿನಗೆ ಒಂದು ಸತಿ 2 ಸತಿ ಹೇಳೋದು ಲಕ್ಷ್ಮು, ಬಾಯ ಮುಚ್ಕೊಂಡು ಮನಿಕ್ಕೋ, ನಮಗೇನು ಕಷ್ಟ ಇಲ್ಲ ಕಣ. ಓಹೋ ಆಡ್ತಾಳೆ ಹೊಸಿ ಆಟ ಆಡೋದಿಲ್ಲ ಇವಳು. ಮನಿ ಕಮ್ಮಿ ಬತ್ತಿಮಿ ಹೊಸಿ ಹೊತ್ತು ಹೋಗಿದ್ದು. ಸಿದ್ದಣ್ಣ ಸರಿ ನಾನು ಹೋಯ್ತೀನಿ ಕಣಪ್ಪ, ಮನೆ ತವಕ್ಕೆ ಹೋಗಿದ್ದು, ಆಮೇಲೆ ಬರ್ತೀನಿ. ಇನ್ನೇನು ಕೆಂಚಿ ಊಟ ತಂದು ಕೊಡ್ತಾಳೆ, ನೀರಿಕ ಬಂದು ಊಟ ಮಾಡ್ಕೊಂಡು ಹೊತ್ತು ಮನೆ ತವೇ ಇರಪ್ಪ, ಎಲ್ಲೂ ಹೋಗಬೇಡ ಇವತ್ತೊಂದು ದಿನ. ಇಲ್ಲೇ ಇರು. ನೋಡಮ್ಮ ನಿನ್ನ ಮಗ ಅದೆಷ್ಟೊತ್ತಿಗೆ ಬಂದನೋ ಏನೋ ಅದೋಸಿ ಭಯ. ಇಲ್ಲೇ ಇರು, ಅವಳನ್ನ ಬಿಟ್ಟು ಎಲ್ಲೂ ಹೋಗಬೇಡ. ಇಲ್ಲ ಎಲ್ಲೂ ಹೋಗೋದ್ಲ ಕನ್ಗುಂಡಜ್ಜಿ, ಹೋಗಿದ್ದು ಬರ್ರಿ ನೀವು. ನಾನು ಇಲ್ಲೇ ಇರ್ತೀನಿ ಅವಳು ನೋಡ್ಕೊಂಡು. ಸರಿ ಆಯಿತು ನಡ್ರಮ್ಮಿ ಹೋಮ, ಆಮೇಲೆ ಬರೋ ನಡೀರಿ. ಲಕ್ಷ್ಮೋ ಸರಿಯಾಗಿ ಮನಿಕೋ, ನಾನು ಇಲ್ಲೇ ಈಚೆ ಕೂತಿರ್ತೀನಿ, ಮನಿಕೋ. ಬಿಸಿನೀರು ಏನಾದ್ರು ಕೊಡ್ನಾಗ ನೀರು ಕುಡ್ದೀಯಾ? ಹಸಿ ನೀರು ಬೇಕಾಗಿತ್ತು ಕುಡಿಗೆ, ತಣ್ಣೀರನ್ನೇ ಕೊಡು. ಹಸಿ ಬಿಸಿಗೆ ಒಲೆ ಹಚ್ಚಿ ಅದೊಂದಕ್ಕೆ ತಣ್ಣೀರನ್ನೇ ಕೊಡು. ಇಲ್ಲ ಸುಮ್ಮನಿರು, ಅದೆಷ್ಟೊತ್ತದ್ದು ಒಲೆ ಹಚ್ಬಿಟ್ಟು ಉಗುರು ಬೆಚ್ಚ ಕಾಯಿಸ್ಕೊಡ್ತೀನಿ. ಜಾಸ್ತಿ ಬಿಸಿ ಕುಡಿಬಾರ್ದಂತೆ ಡಾಕ್ಟ್ರ್ ಹೇಳೋರೆ. ಹೊಸಿ ಕೊಟ್ಟ ನೀರು. ಆಕಾಶವೇ ಬೆಳಲಿ ಬೆಲೆ, ಯಾರು ಹೇಳು ಇಲ್ಲಿ ಬಂದ್ಕೊಳ್ಳಲ್ಲ. ಓ ಮೈ ಡಿಯರ್ ಮಮ್ಮಿ ಆಯ್ತಾ ನಿಂದು ಡ್ರಾಮಾ ಮಮ್ಮಿ ಊರವರೆಲ್ಲ ಬೈತಾವ್ರಲ್ಲ ಮಮ್ಮಿ ನನ್ನ. ಎದ್ದವಳು ಮಮ್ಮಿ, ಎದ್ದು ಹೇಳು ಮಮ್ಮಿ, ನನಗೇನು ಆಗಿಲ್ಲ ಅಂತ ಹೇಳು ಮಮ್ಮಿ. ಹಾಯ್ ಮಮ್ಮಿ ಹಾಯ್. ಅಪ್ಪ ಶಿವನಾರಾಯಣ. ಲಕ್ಷ್ಮ ಏನಾಯ್ತು? ಯಾಕೆ ಹಿಂಗೆ ಕೂತಿದ್ದೀಯ? ಹೆಂಗೆ ಕೂತ್ಕೋಬಾರ್ದು ಲಕ್ಷ್ಮ, ನೀನು ಸ್ಟಿಚ್ಚು ಲೂಜಾಗೋಯ್ತೆ. ಸರಿ ಕೂತ್ಕೋ. ಏನಿಲ್ಲ ನೀನು, ಅಯ್ಯಪ್ಪ ಹಂಗಲ್ಲ ಬಂದು ಕಿರ್ಚೋದು. ನನಗೆ ಜೀವನೇ ಹೋಗಿ ಎದ್ದು ಕುಗ್ತಂಗೆ ಆಗೋಯ್ತಲ್ಲಪ್ಪ. ಥೂ ಅಯ್ಯೋ. ಓ ಮೈ ಡಿಯರ್ ಡ್ಯಾಡಿ, ಅಮ್ಮಂಗೆ ಜೀವ ಹೋಯ್ತಂತೆ ನೋಡ. ಡ್ಯಾಡೆ ನೀನೇನು ಮಾಡ್ತಾಯಿದೀಯಾ ಅಡುಗೆ ಮನೇಲಿ? ಹೋಳಿ ಮಗನೇ, ಯಾಕಂದ್ರೆ ನೀನು? ನಡಿ ಈಚೆಗೆ ನೀನು ಬೋಸುಡಿ ಮಗನೇ, ನಡಿ ಈಚೆಗೆ ನೀನು. ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ರೆ ಹುಟ್ಟನಿಲ್ಲ ಅನ್ನಿಸ್ಬಿಡ್ತೀನಿ. ಲೋಪರ್ ನನ್ನ ಮಗನೇ, ನಡಿಲ್ಲ ಈಚೆಗೆ. ಏಯ್ ಡ್ಯಾಡಿ, ಏನು ಹಿಂಗೆ ಮಾತಾಡ್ತಾ ಇದೆಯಾ? ಇದು ನನಗೂ ಸೇರಿದ ಮನೆ. ನಾನು ಬರ್ತಾ ಇರ್ಬೋದು, ಒಯ್ತಾ ಇರ್ಬೋದು, ಯಾರು ಕೇಳೋಂಗಿಲ್ಲ. ಗಂಡ ಹೆಂಡತಿ ಇಬ್ಬರು ಬಾಯ ಮುಚ್ಕ ಮನಿಕಬೇಕು.
ಎಲ್ಲ ಕಿತ್ತೋದು ನನ್ನ ಮಗನೇ. ಏಯ್, ಅಪ್ಪ ಅಂತ ಮರ್ಯಾದೆ ಕೊಟ್ರೆ ನನಗೆ ಹೊಡಿತೀಯೋ? ಹಲೋ ಹಲೋ ಗುಂಡಜ್ಜಿ, ಸ್ವಲ್ಪ ಟಿತ್ತೋಗಿ ಬಾ ಗುಂಡಜ್ಜಿ. ನನ್ನ ಮಗ ಬಂದವನೇ, ಈಗ ಅಪ್ಪ ಮಗ ಇಬ್ಬರು ಹೊಡೆದಾಡೋಕೆ ನಿಂತ್ಕೊಂಡಾರೆ. ನಾನು ಇಬ್ಬರು ಅಯ್ಯೋ ಬಾ ಗುಂಡಜ್ಜಿ, ಟಿತ್ತೋಕೆ ಬರ್ನೆ ಬಾ. ಹೊಡಿದಲ್ಲ, ನೀನು ಎದರತ್ತ ಬಸ್ತಿದ್ದೇನಲ್ಲ, ಇದು ನಿನ್ನ ಮನೆಯನ್ನಕ್ಕೆ? ಹಾಂ, ನಡಿ ನಡಿ, ಮನೆಯಿಂದ ಈಚೆಗೆ ನಡಿ, ನಡಿ. ಅಯ್ಯೋ ಸುಮ್ಮನಿರ್ರಿ, ಎಲ್ಲ ಕಳಿಸ್ತಾ ಇದ್ರಿ ಅವನ್ನ, ಸುಮ್ಮನಿರ್ರಿ. ನೀ ಬಾಯಿ ಮುಚ್ಕೊಂಡಿರೋ ಲಕ್ಷ್ಮಿ, ನಿನಗೆ ಹಿಂಗಾಗಿರೋ ಕಾರಣನೇ ಅವನು. ಇನ್ನೂ ಅವನು ಇಸ್ಕೊಂಬತ್ತಡಿಯ, ಸುಮ್ಮನೆ ನಿಂತ್ಕೋ. ನೀನಲ್ಲಿ ಬರ್ಕೊಟ್ಟು ಒಂದು ಸೈನ್ ಹಾಕಿ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅವ್ನು ಜೈಲಿರೋನು. ಬೇಡ ಬೇಡ ಅಂದಲ್ಲ, ಹಾಂ, ಹೆಂಗೆ ಬಂದು ಆಡ್ತಾ ಇದ್ದಾನೆ ನೋಡು. ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾನಲ್ಲ, ಮರ್ಯಾದೆ ಇಲ್ದಿರಂಗೆ ಮಾತಾಡ್ತಾನಲ್ಲ. ಇನ್ನು ಮುಟ್ನಿಲ್ಲ ಅನ್ನಿಸ್ತೀನಿ ಇವತ್ತು. ಇನ್ನು ನಮ್ಮ ಹಟ್ಟಿ ಒಳಗೆ ಕಾಲಿಡಂಗಿಲ್ಲ ಇವನು. ನಿನ್ನ ಏನಾರ ಒಂದು ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೋ. ಗಂಡ ಇಡ್ತೀರಿ ಇಬ್ಬರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ. ನಾಟಕವಾ? ನನ್ನೇ ಮನೆಯಿಂದ ಹೆಚ್ಚಿಗೆ ಆಗ್ತಾಯಿದ್ದೀರಾ? ಹಾಂ, ಏ ಲೋಪರ್ ನನ್ನ ಮಗನೇ, ಇನ್ನು ಯಾಕೆ ಬಂದಿದ್ದೀಯ ಎಟ್ಟಿತ್ತವಕ್ಕೆ? ಹಾಂ, ಅವಳಿಗೆ ಆಪ್ರೇಷನ್ ಆಗಿರೋಳು ಬಂದು ಈಚೆಗೆ ನಿಂತವಳಲ್ಲ, ಏನಾರು ಸ್ಟಿಚ್ ಗಿಚ್ಚು ಲೂಜ್ ಆದರೆ ಏನು ಮಾಡಬೇಕು? ಹಾಂ, ನೀನು ಒಳ್ಳೆ ಬುದ್ಧಿ ಕಲಿಲ್ಲ ಮಗ ನೀನು. ರಾಮು, ಇದು ಒಳ್ಳೇದಲ್ಲ ಮನುಷ್ಯನಿಗೆ. ಸುಮ್ಮನೆ ಇರ್ಗೊಂಡಾಜೆ, ನೀನೇನು ಹೇಳೋಕೆ ಬರಬೇಡ ನನಗೆ. ನನ್ನೇ ಮನೆಯಿಂದ ಈಚೆಗೆ ಆಗ್ತಾವ್ರೆ. ಇಲ್ಲ, ಈಚೆಗೆ ಆಗ್ತೆ ಅಟ್ಟಿ ಒಳಗೆ ಇಕ್ಕತ್ತಾರೆ. ಬಾ ನಿನ್ನ ಲೋಪರ್ ನನ್ನ ಮಗನೇ, ನಡಿ ಮನೆ ಬಿಟ್ಟು ಈಚೆಗೆ. ಇಲ್ಲಿ ಒಂದು ಕ್ಷಣ ನಿಂತ್ಕೋಬಾರ್ದು ನೀನು. ಕಳಿಸು ಸಿದ್ದಪ್ಪ ಈಚೆಗೆ, ಕಳಿಸು. ಇಂಥ ನನ್ನ ಮಕ್ಕಳಿಗೆಲ್ಲ ಹಂಗೆ ಮಾಡಬೇಕು, ಕಳಿಸು. ದುಡ್ಕ ತಿಂದು ಈಗ ಗೊತ್ತಾದರೆ ತಿಕ್ಕ ಸೀದ್ರೆ ಗೊತ್ತೈತೆ ಏನು ಅಂತ ಅಂದ್ಬಿಟ್ಟು ತಂದು ಹಾಕ್ತೀರ, ತಿನ್ಬಿಟ್ಟು ಹಂದಿ ಬೆಳೆದಂಗೆ ಬೆಳೆದವನೆ. ಕಳಿಸು ಲೋಪರ್ ನನ್ನ ಮಗನ ಈಚೆಗೆ. ಗುಂಡಜ್ಜಿ, ನೀನು ಹಂಗೆ ಅಂದ್ರೆ ಅವನು ಎಲ್ಲೋ ಇದ್ದಾನೆ ಗುಂಡಜ್ಜಿ. ಹಾಂ, ಏನೋ ಆಗಿದ್ದಾಯ್ತು, ಇದೊಂದು ಸತಿ ಸಂಸ್ಬಿಟ್ಟು ಮನೆಯೊಳಗೆ ಸೇರಿಸ್ಕಮ್ಮ. ಹಾಂ, ಎಲ್ಲೂ ಕಳಿಸ್ಬೇಡ್ರಿ ಅವನ್ನ. ನೀನು ಬಾಯಿ ಮುಚ್ಚು ಲಕ್ಷ್ಮು, ಅವ್ನು ಕಳಿಸಿದ್ರೇ ಸರಿ. ದುಡ್ಕ ತಿನ್ನಲಿ. ಹಾಂ, 3 ಹೊತ್ತು ಸರಿಯಾಗಿ ಬೇಯಿಸಿ ಆಗ್ತಿದ್ದಲ್ಲ, ಅದಕ್ಕೆ ತಿಕ್ಕ ಮೇಕ್ ಹೋಗೋದೆ ಅವನಿಗೆ. ಸೀಲಿ ಹೊಸಿ ಈಚೆಗೆ ಹೋದ್ಮೇಲೆ. ಓ, ನನ್ನ ಕೈಲೇನು ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತವಾ? ಹಾಂ, ನೋಡ್ರಿ ನಾನು ಹೆಂಗೆ ಬದುಕ್ತೀನಿ ಅಂತ ನೋಡ್ರಿ. ಗೊತ್ತಾಯ್ತು, ಮುಚ್ಕೊ ಹೋಗಲೇ. ನಡಿಲ್ಲ ಇಲ್ಲಿಂದ ಈಚೆಗೆ. ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರೋಕ್ಕೆ ಮುಂಚೆ ಇಲ್ಲಿಂದ ಒಯ್ತಾ ಇರು ನೀನು. ನೀನು ಗಂಡಸೆ ಆಗಿದ್ರೆ ದುಡಿದ್ಬಿಟ್ಟು ತೋರಿಸ್ಲಾ? ನಡಿಲ್ಲ. ಹಾಂ, ನೀನು ದುಡಿದ್ರೆಷ್ಟು ದುಡಿದೇರೆಷ್ಟು. ನಾನು ಹೆಡ್ತಿಗೆ ಹಿಂಗೆ ಮಾಡಿದೀಯ ಅಂತ ಅಂದಮೇಲೆ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಾನು ಅಟ್ಟಿ ತಾವು ಕಾಲು ಹಿಡ್ಕುಡ್ದು ನೀನು. ನಡಿ ಈಚೆಗೆ. ಹಾಂ, ನಾನು ಗಂಡಸೆ, ನನಗೂ ದುಡಿಯೋಕ್ಕೆ ಬರ್ತದೆ. ನಾನು ಹೋಗಿ ದುಡ್ದು ತೋರಿಸ್ತೀನಿ ನಿಮಗೆ. ಒಂದು ಮಗ ಅನ್ನೋದಿದಿಲ್ಲ, ಏನಿಲ್ಲ. ನನ್ನೇ ಈಚೆಗೆ ಆಗ್ತಾವ್ರೆ. ಮಗ ರಾಮು, ಬಲ ಆಯಿತು, ಏನು ಇದು ಮಾಡಿಬಿಡ ಬಲ. ಅಪ್ಪನ ಮಾತಂತಾನೆ ಅಂತ ಹೋಗ್ಬೇಡ ಬಲ. ರಾಮು, ರಾಮು. ಲಕ್ಷ್ಮಿ, ಅಷ್ಟೆಲ್ಲ ಆಗಿದ್ರು ಇನ್ನೂ ರಾಮು ಅಂತೀಯ? ಬುದ್ಧಿ ಬೇಡ ನಿನಗೆ? ನೀನು ಸುಮ್ಮನೆ ನಡಿ ಒಳಗೆ. ಎಷ್ಟೊತ್ತು ಗಂಟೆ ಹಿಂಗೆ ನಿಂತ್ಕೋಬೇಡ. ಪುಸ್ತಕನೇ ಎತ್ತು ಕೂತ್ಕೊಬಿಟ್ಟ ಗುಂಡಜ್ಜಿ. ಹಂಗೆ ಬಂದು ಕಿರ್ಚ್ಬಿಟ್ನ ಅವನು. ಮಮ್ಮಿಯೇ ಅನ್ಕೊಂಡು. ಲೋಪರ್ ನನ್ನ ಮಗ. ಬಾ ಒಳಗೆ ಬಾ. ಏನಿಲ್ಲ, ಅವನಿಗೆ ಹೊಸಿ ತಿಕಸಿ ಇದ್ರೆ ಗೊತ್ತಾಯ್ತದೆ. ನಡಿ ಒಳಕ್ಕೆ.